ಹಾಯ್, ನಾನಿವತ್ತು ಪ್ಲ್ಯಾಂಟಿಗೆ ವಾಟರಿಂಗ್ ಮಾಡ್ತಾ ನಿಮ್ಮ ಜೊತೆ ಡೇ ಸೆಕೆಂಡ್ ಸೆಲ್ಫ್ ಕೇರ್ ಚಾಲೆಂಜಸ್ ಡೇ ಸೆಕೆಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬನ್ನಿ ಮಾತಾಡೋಣ. ಹಾಯ್ ಎವ್ರಿವನ್, ನಳಿನ ಹಬ್ಗೆ ಚಾನಲ್ಗೆ ಸ್ವಾಗತ. ನೀವು ಡೇ 1 ನೋಡಿದ್ರಲ್ಲ, ಇವತ್ತು ಡೇ 2 ಮಾಡ್ತಾ ಇದ್ದೀನಿ. ಅಂದರೆ 7 ಡೇಸ್ಗೆ ಸೆಲ್ಫ್ ಕೇರ್ ಚಾಲೆಂಜಸಲ್ಲಿ ಡೇ 2. ಅದು ಏನಪ್ಪ ಟಾಪಿಕ್ ಅಂದರೆ ರೈಟ್ ಯುವರ್ ಫೀಲಿಂಗ್ಸ್. ಬನ್ನಿ ನೋಡೋಣ ಹೇಗಿದೆ ಅಂತ. ನೀವು ಲಾಸ್ಟ್ ಟೈಮು ನಿಮ್ಮ ಫೀಲಿಂಗ್ಸ್ ಬರೆದಿದ್ದೆ ಆವಾಗ. ನಾವು ಯಾವಾಗಲೂ ಅಳ್ತಾ ಇರ್ತೀವಲ್ವಾ. ಅಳೋದು ಈಸಿ ಆಗಿರ್ಬೋದು, ಆದರೆ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತದೆ. ಇವತ್ತು ನಾವು ಮಾತಾಡಲ್ಲ, ಇವತ್ತು ಮಾತಾಡೋದೇ ಬೇಡ, ನಾವು ಬರೆಯೋಣ. ಮನಸ್ಸಿನಲ್ಲಿ ತುಂಬ ಥಾಟ್ಸ್ಗಳು ಇರ್ತವೆ. ಸ್ಟ್ರೆಸ್ಸು, ಫಿಯರು, ಡಿಸಪಾಯಿಂಟ್ಮೆಂಟು, ಇವು ಇನ್ಸೈಡ್ ಇದ್ದರೆ ಅವು ವೆಯ್ಟ್ ಆಗ್ತಾ ಹೋಗ್ತಾ ಇರ್ತವೆ ಅಲ್ವಾ, ನಮಗೆ ಭಾರ ಆಗ್ತಾ ಹೋಗ್ತಾ ಇರ್ತವೆ. ಅದನ್ನು ಪೇಪರ್ ಮೇಲೆ ಬರೆದಾಗ ಮೈಂಡ್ ಸ್ವಲ್ಪ ಲೈಟ್ ಆಗ್ತದೆ. ರೈಟಿಂಗ್ ಈಸ್ ಸೈಲೆಂಟ್ ಥೆರಪಿ ಅಂತ ಹೇಳ್ತಾರೆ ಅಲ್ವಾ. ರೈಟಿಂಗ್ ಅನ್ನೋದು ಒಂದು ಸೈಲೆಂಟ್ ಥೆರಪಿ. ನಮ್ಮ ಕಾಯಿಲೆಗಳಿಗೆ ಹೇಗೆ ಒಂದೊಂದು ಥೆರಪಿ ಮಾಡ್ತಾರಲ್ಲ ಡಾಕ್ಟರು, ಅದು ಕೂಡ ರೈಟಿಂಗ್ ಅನ್ನೋದು ಒಂದು ಥೆರಪಿ. ಈಗ ನಾವೇನು ಮಾಡೋಣ, ಒಂದು ನೋಟ್ಬುಕ್ ತೆಗೆದುಕೊಳ್ಳೋಣ. 15 ನಿಮಿಷ ನಮಗಾಗಿ ಏನೋ ಒಂದು ಬರೆಯೋಣ ಅಲ್ವಾ. ಬರೀತೀರಲ್ವಾ. ಫೋನನ್ನು ದೂರ ಇಟ್ಬಿಡಿ. ಇವತ್ತು ನಾನು 3 ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಆನ್ಸರ್ ಬರೀಬೇಕು. ಬರೀಕ್ಕೆ ರೆಡಿ ಇದ್ದೀರಲ್ವಾ. ಫಸ್ಟ್ ಕ್ವಶನ್ ಏನಂದರೆ, ನಾನು ಈಗ ಹೇಗಿದ್ದೇನೆ ಅದ್ರ ಬಗ್ಗೆ ನೀವು ಬರಿಬೇಕು. ನಾನು ಹೇಗಿದ್ದೀನಿ, ಇವತ್ತು ಆರಾಮಿದ್ದೇನೆ, ಇವತ್ತು ಹೇಗಿದ್ದೀನಿ ಅನ್ನೋದನ್ನು ನೀವು ಬರಿಬೇಕು. 2ನೇ ಕ್ವಶನ್ನು, ನನ್ನ ಬಿಗ್ಗೆಸ್ಟ್ ವರಿ ಯಾವುದು, ಏನು ಅನ್ನೋದನ್ನು ಬರಿಬೇಕು. ನಾನಿವತ್ತು ಏನು ತುಂಬ ಡೀಪಾಗಿ ವರಿ ಮಾಡಿದ್ದೆ ಅಂತ ಬರಿಬೇಕು. ನೆಕ್ಸ್ಟ್ ಕ್ವಶನ್, 3rd ಕ್ವಶನ್ನು, ನನಗೆ ಏನು ಬೇಕು ಅನ್ನೋದನ್ನು ಬರಿಬೇಕು. ಪೀಸ್ ಬೇಕು ಅಥವಾ ಅಪ್ರೂವಲ್ ಬೇಕು ಅನ್ನೋದನ್ನು ಬರಿಬೇಕು. ಅಯ್ಯೋ ನನಗೆ ಬರೆಯೋ ತುಂಬ ಕಷ್ಟ, ಗ್ರಾಮರ್ ಸರಿ ಹೋಗಲ್ಲ, ನಾನು ನೀಟಾಗಿ ಹ್ಯಾಂಡ್ ರೈಟಿಂಗ್ ಬರೆಯಲ್ಲ ಅಂತ ನೀವು ತಿಳ್ಕೊಂಡಿರ್ಬೋದು. ಆದರೆ ಗ್ರಾಮರ್ ಪರ್ಫೆಕ್ಟ್ ಏನು ಇಲ್ಲಿ ಬೇಕಾಗಿಲ್ಲ, ಹ್ಯಾಂಡ್ ರೈಟಿಂಗ್ ನೀಟಾಗಿರಬೇಕು ಆಗಿಲ್ಲ. ಜಸ್ಟ್ ಬಿ ಹಾನೆಸ್ಟ್ ಆಗಿದ್ದರೆ ಸಾಕು. ನೀವು ಬಹುಶಃ ನೀವು ಬರೆಯುತ್ತಾ ಅಳ್ಬೋದು. ದಟ್ಸ್ ಓಕೆ. ಅಳೋದು ವೀಕ್ನೆಸ್ ಅಲ್ಲ, ಇಟ್ಸ್ ರಿಲೀಸ್ ಮಾಡ್ಕೊಳ್ಳೋದಷ್ಟೇ. ಅಳೋದನ್ನೋದು ಒಂದು ರಿಲೀಸ್ ಆಗುತ್ತೆ, ನಮ್ಮ ನೋವು ದುಃಖ ರಿಲೀಸ್ ಆಗುತ್ತೆ ಅಷ್ಟೇ. ನಾವೆಲ್ಲರ ಮುಂದೆ ಸ್ಟ್ರಾಂಗ್ ಆಗಿರ್ಬೋದು ಅಲ್ವಾ, ಬಟ್ ಡೈರಿ ಮುಂದೆ ಆನೆಸ್ಟ್ ಆಗಿರಬೇಕು ನಾವು. ಪೇಪರ್ ಮೇಲೆ ಬರೆದ ತಕ್ಷಣ ಪೇಪರನ್ನು ನಮಗೆ ಜಡ್ಜ್ ಮಾಡೋದಿಲ್ಲ. ಪೇಪರ್ ಒಂದು ಸ್ವಲ್ಪ ಲಿಸನ್ ಮಾಡಿಸ್ತದಷ್ಟೇ. ಫ್ರೆಂಡ್ಸ್, ಇವತ್ತು ರಾತ್ರಿ ನೀವು ಮಲ್ಗೋಕ್ಕೂ ಮುಂಚೆ ಒಂದು ಸೆಂಟೆನ್ಸ್ ಬರೀರಿ. ಏನಂತ ಬರಿತೀರಾ ಕೇಳಿಸ್ಕೊಳ್ಳಿ. ಐ ಆಮ್ ರೈಟಿಂಗ್, ಐ ಆಮ್ ಟ್ರೈಯಿಂಗ್ ಆ್ಯಂಡ್ ದಟ್ ಈಸ್ ಎನಫ್. ಇನ್ನೊಂದು ಸರಿ ಹೇಳ್ತೀನಿ, ಐ ಆಮ್ ಟ್ರೈಯಿಂಗ್ ಆ್ಯಂಡ್ ದಟ್ ಈಸ್ ಎನಫ್ ಅಂತ ಬರಿಬೇಕು. ಈಗ ನಾನು ಇದನ್ನು ಕಂಪ್ಲೀಟ್ ಮಾಡೋ ಸಮಯ ಬಂತು. ಡೇ 2 ಕಂಪ್ಲೀಟ್ ಆದಮೇಲೆ ನೋಟಿಸ್ ಬರಿಬೇಕು ನೀವು. ಹಾರ್ಟ್ ಸ್ವಲ್ಪ ಲೈಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ, ಅದನ್ನೇ ಬರೀರಿ. ಓಕೆ, ನಾನು ಟುಮಾರೋ ಮತ್ತೆ ಬರ್ತೀನಿ. ಏನಕ್ಕೆ ಬರ್ತಾ ಇದ್ದೀನಿ ಅಂದರೆ, ಮತ್ತೆ 7 ಡೇಸ್ ಸೆಲ್ಫ್ ಕೇರ್ ಚಾಲೆಂಜಸ್ನಲ್ಲಿ ಡೇ 3ಗೆ ಬರ್ತಾ ಇದ್ದೀನಿ. ಅದು ಯಾವುದಪ್ಪ ಟಾಪಿಕ್ ಅಂದರೆ ಮೂವ್ ಯುವರ್ ಬಾಡಿ ಅಂತ. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದೀರಲ್ವಾ. ಓಕೆ, ಟುಮಾರೋ ನೋಡೋಣ. ನಳಿನ ಹಬ್ ಜೊತೆ ನಾವು ಸ್ಲೋಲಿ ಗ್ರೋ ಆಗೋಣ. ಓಕೆ, ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಟಿಲ್ ಟುಮಾರೋ, ಥ್ಯಾಂಕ್ ಯು.